ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊನ್ನೆ ತಾನೇ ತನಾಲ್ ಅನಾಥಾಶ್ರಮದ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಮೈನಾ ಅವರ ಮದುವೆ ಸಂಭ್ರಮ ತಯಾರಿ ಹೇಗಿದೆ ಅಂತ. ಆದರೆ ಇವತ್ತು ನೋಡಿ, ಏಪ್ರಿಲ್ 23ನೇ ತಾರೀಕು ಬಂದೇ ಬಿಡ್ತು. ಇವತ್ತು ಮೈನಾ ಅವರ ಮದುವೆ, ಮೈನಾ ಮತ್ತು ಪೂವಣ್ಣ ಅವರ ಮದುವೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಚಪ್ಪರಗಳ ತೋರಣಗಳಿಂದ ಸಂಭ್ರಮ ಪಡ್ತಾ ಇದೆ. ಚಪ್ಪರಗಳನ್ನ ಹಾಕಲಾಗಿದೆ ಈ ಒಂದು ಅನಾಥಾಶ್ರಮಕ್ಕೆ. ಆಶ್ರಮದಲ್ಲಿ ಒಂದು ಮದುವೆ ಯಾವ ರೀತಿ ಮಾಡ್ತಾರೆ, ಮನೇಲಿ ಮಾಡೋ ಥರನೇ ಮಾಡ್ತಾರ, ಹಿಂಗೆ ಹುಡುಗಿಗೆ ಯಾರು ಇರಲ್ಲ, ಅವ್ರ ಕಡೆ ಯಾರು ಇರ್ತಾರೆ, ಅದೆಲ್ಲವನ್ನು ನೋಡೋಣ. ಯಾರು ಮದುವೆ ಮಾಡ್ಕೊಡ್ತಾರೆ ಎಲ್ಲ ಒಂದು ಕುತೂಹಲಕರ. ನೋಡೋಣ ಬನ್ನಿ, ಒಂದು ಸ್ವಲ್ಪ ಮದುವೆಗೆ ಹೋಗೋಣ. ತನಾಲ್ ಆಶ್ರಮದಲ್ಲಿ ಕಳೆದ 4 ವರ್ಷಗಳಿಂದ ಇದ್ದಂಥ ಮೈನಾ ಅವ್ರನ್ನ ಮದುವೆ ಆಗ್ತಾರಂಥ ಹುಡುಗ ನೀವೇ ನೋಡ್ತಾ ಇದ್ದೀರಾ. ಇದೇ ಹುಡುಗ ಮದುವೆ ಆಗ್ತಿರೋದು, ಪೂವಣ್ಣ ಅಂತ. ಇವರು ಕೊಡಗಿನವರೇ, ಕೊಡವ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗಾಗಿ ಕೊಡವ ಸಂಪ್ರದಾಯ ಪ್ರಕಾರನೇ ಇವತ್ತು ಮದುವೆನ ನೆರವೇರಿಸಲಾಯಿತು. ತನಾಲ್ ಆಶ್ರಮದ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿಯಾಗಿದ್ದರು. ಮತ್ತು ಹುಡುಗನ ಕರ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ವರನ ಕಡೆಯವರು ಎಲ್ಲರೂ ಕೂಡ ಇದ್ದಾರೆ. ಅವರ ಬಂಧು ಬಳಗ, ಅವರ ಅಕ್ಕ, ಅವ್ರ ಭಾವಂದಿರು, ಅವರ ಅಕ್ಕಂದಿರು ಎಲ್ಲರೂ ಕೂಡ ಇದ್ದರು. ಹಾಗೆ ತನಾಲ್ ಸಂಸ್ಥೆ ಎಲ್ಲರೂ ಕೂಡ ಇದ್ದರು. ಹಾಗಾಗಿ ಒಂದು ತನಾಲ್ ಆಶ್ರಮ ಇವತ್ತು ತುಂಬ ಒಂದು ಸಂಭ್ರಮದಿಂದ ಸಡಗರದಿಂದ ಕಾಣಿಸ್ತಾ ಇತ್ತು. ಅವರಿದ್ದವರು ತುಂಬ ಖುಷಿಯಾಗಿದ್ದರು. ಈ ಮಾಮಸರು ಇದ್ದಾರೆ ಸರಿ, ಮದುವೆ ತಯಾರಿಯನ್ನು ಎಲ್ಲ ಜವಾಬ್ದಾರಿನ ಹೊತ್ತಿ ಮಾಡಿರುವಂತಹ ಮಾಮಸರು. ಮತ್ತು ತನಾಲ್ ಸಂಸ್ಥೆನ ಮುನ್ನಡೆಸ್ತಿರೋರು. ಮೊನ್ನೆ ತಾನೇ ನಾನು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮಗೆ. ಮೈನಾಕನ ಮದುವೆ ಮಾಡಿಕೊಟ್ಟಿದ್ದೀರಾ. ಇದು 2ನೇ ಮದುವೆ ಆಶ್ರಮದಲ್ಲಿ ನಡೀತಾ ಇರೋಂಥದ್ದು. ಏನು ಅನ್ನಿಸ್ತಾ ಇದೆ? ಬಹಳ ಸಂತೋಷ ಅನಿಸ್ತಾ ಇದೆ. ಹೌದು, ಕಳೆದ ಫೆಬ್ರವರಿ 23ಕ್ಕೂ ಕೂಡ ನಾವು ಒಂದು ಹೆಣ್ಣು ಮಗಳ ಮದುವೆ ಮಾಡಿದ್ದೆವು. ಇದು 2ನೇ ಮದುವೆ ಮೈನಂದು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಮೊದಲ ನಮ್ಮ ಒಂದು ಆಸೆ ಏನು ಅಂತ ಹೇಳಿದರೆ, ಯಾರೂ ಕೂಡ ನಿರಾಶ್ರಿತರು ಆಗಲೇಬಾರ್ದು, ಆಶ್ರಮವನ್ನು ಸೇರಲೇಬಾರ್ದು ಅನ್ನುವಂಥದ್ದು. ಅಕಸ್ಮಾತ್ ಸೇರಿದೆಯೇ ಆದರೆ ಅವರಿಗೆ ಅವರವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ಮದುವೆ ಅಂತ ಹೇಳಿದಾಗ ಮದುವೆ ಅವಶ್ಯ ಇದ್ದವರಿಗೆ ಮದುವೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಅಂದಾಜು ಎಷ್ಟು ಖರ್ಚು ಮಾಡಿದ್ದೀರಾ ಸರ್ ಮದುವೆಗೆ? ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. 2 ಲಕ್ಷ ರೂಪಾಯಿ ಖರ್ಚು. ಅದನ್ನು ಹೇಗೆ ಬರ್ಸಿದ್ರಿ ಸರ್ ನೀವು? ಅದನ್ನು ಸಾರ್ವಜನಿಕರ ಸಹಕಾರ, ಅನೇಕ ಜನರು ಸಹಕಾರ ನೀಡಿದರು. ಆ ಹಣದಿಂದನೇ ನಾವು ಈ ಮದುವೆಯ ಕಾರ್ಯವನ್ನು ನೆರವೇರಿಸ್ತಾ ಇದ್ದೀವಿ. ಮೈನಾಕ ನೋಡಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಕೊಡುವ ಸಂಪ್ರದಾಯ ಪ್ರಕಾರನೇ ಇವ್ರನ್ನೂ ಕೂಡ ರೆಡಿ ಮಾಡಲಾಗಿದೆ. ಕೆಂಪು ಸೀರೆನ ತೊಟ್ಟಿದ್ದಾರೆ, ಕೊಡುವ ಆಭರಣಗಳನ್ನ ತೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಇವ್ರ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ. ಮದುಮಗ ಬಂದಿದ್ದಾರೆ. ಇನ್ನೇನು ಮುಹೂರ್ತದ ಸಮಯ ಹತ್ತಿರ ಬಂತು. ಮದುಮಗ ಬಂದು ಮುಹೂರ್ತದ ಮಂಟಪದಲ್ಲಿ ಕೂತಿದ್ರೆ ಆಶ್ರಮದ ಒಳಗಡೆಯಿಂದ ಮಧುವಣವಿತಿಯನ್ನು ಅಲಂಕಾರ ಮಾಡಿಕೊಂಡು ಕರ್ಕೊಂಬರಲಾಯಿತು. ತನಾಲ್ ಆಶ್ರಮದ ಕಾರ್ಯದರ್ಶಿ ಬಾಳೆಯಡ ದಿವ್ಯ ಅಂತ ಅವರು ವಧುವನ್ನು ಕರ್ಕೊಂಡು ಬಂದರು ಮಂಟಪಕ್ಕೆ. ಈಗ ಪೂವಣ್ಣ ಅವರ ಪಕ್ಕ ಮೈನಾ ಕೂತ್ಕೋತಾ ಇದ್ದಾರೆ. ಮಡಿಕೇರಿ ಕೋರ್ಟ್ನ ಜಡ್ಜ್ ಆದಂಥ ಶುಭ ಅವರು ಪೂವಣ್ಣ ಮತ್ತು ಮೈನಾ ದಂಪತಿಗಳಿಗೆ ಆಶೀರ್ವದಿಸ್ತಾ ಇದ್ದಾರೆ. ಕೊಡುವ ಸಂಪ್ರದಾಯ ಪ್ರಕಾರನೇ ಅವ್ರಿಗೆ ವಿಶ್ ಮಾಡಿ ಶುಭ ಹಾರೈಸಿದ್ರು. ಎಲ್ಲೂ ಬತ್ತು ಅಂದರೆ ಕಣ್ಣೊಳಗಡೆಗೂ ಹೋಯ್ತದೆ. ಆಶ್ರಮದಲ್ಲೇ ಇರುವಂಥ ಎಲ್ಲರ ಮುಖದಲ್ಲೂ ನಗು ಇತ್ತು. ಮೈನಾ ಅವರು ಕೂಡ ತುಂಬ ಖುಷಿಯಾಗಿದ್ದರು ಪೂರ್ಣ ಅವ್ರ ಜೊತೆ. ಈ ಮುಂದಿನ ಜೀವನ ಅವರು ಚೆನ್ನಾಗಿರಲಿ. ಆಶ್ರಮದಲ್ಲಿರುವಂಥ ಎಲ್ಲ ಜನರನ್ನ ನೀವು ನೋಡ್ತಾ ಇದ್ದೀರಾ, ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅವರ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ. ಯಾವತ್ತೂ ಈ ಥರ ರೆಡಿಯಾಗಿರಲ್ಲ, ಸುಮ್ಮನೆ ಮಾಮೂಲಿ ಮನೇಲಿ ಇರೋ ಥರನೇ ಇರ್ತಾರೆ.
ಆದರೆ ಇವತ್ತು ಅವ್ರ ಮುಖದಲ್ಲಿ ಏನೋ ಒಂದು ರೀತಿಯ ಕಳೆ, ನಮ್ಮ ಜೀವನ ಈ ಥರ ಆಯಿತು, ಮೈನಾ ಆದರೂ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ ಅವರೆಲ್ಲದರಲ್ಲೂ ಮೂಡಿತು. ಎಷ್ಟು ವಯಸ್ಸಾದವ್ರು ನಡೆಯೋಕ್ಕಾಗಲ್ಲ ಅಂದರೂ ಕೂಡ ಕೈಯಲ್ಲಿ ಕವರ್ನ ಹಿಡ್ದಿದ್ದಾರೆ. ಏನೋ ಅವ್ರ ಕೈಲಾದಷ್ಟು ಅವ್ರಿಗೆ ಒಂದು ಮೈನವ್ರಿಗೆ ಒಂದು ಸಣ್ಣ ಸಹಾಯನ ಮಾಡೋಣ ಅಂತ ಎಲ್ಲರೂ ಕೈಯಲ್ಲಿ ಕವರ್ ಹಿಡ್ಕೊಂಡು ಒಬ್ಬೊಬ್ಬರೇ ಹೋಗಿ ಅವರಿಬ್ಬರೂ ಕೂಡ ಹುಡುಗ ಮತ್ತು ಹುಡುಗಿನ ಆಶೀರ್ವದಿಸ್ತಾ ಇದ್ರು. ಅದೇ ಒಂದು ಸಂಭ್ರಮ ನೋಡೋಕ್ಕೆ. ಇನ್ನು ಉಳಿದಂಥ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮುದ್ದು ಕಾಣ್ತಾ ಇದ್ರು. ಜೊತೆಗೆ ಅವ್ರ ಮುಖದಲ್ಲಿ ನಗು ನೋಡಿ, ಆ ನಗು ಯಾವಾಗಲೂ ಹಾಗೆ ಶಾಶ್ವತವಾಗಿರಲಿ. ಕಷ್ಟವನ್ನೇ ನೋಡ್ಕೊಂಡು ಬೆಳೆದಂಥವ್ರು, ಕಷ್ಟದಲ್ಲೇ ಬೆಂದೋದಂಥವ್ರು, ಇವತ್ತು ಅವ್ರ ಮುಖದಲ್ಲಿ ನಗು ಇದೆ. ಮೈನವರು ನಗ್ತಾ ಇದ್ದಾಗ ಅನ್ನಿಸ್ತಾ ಇತ್ತು ಇವರು ಕೂಡ ಹೀಗೆ ನಗುವಂತಾಗಲಿ, ಇವರ ಮುಂದಿನ ಜೀವನ ಹಾಗೆ ಚೆನ್ನಾಗಿರಲಿ ಅಂತ. ಎಷ್ಟು ವಯಸ್ಸಾಗಿರೋರೆಲ್ಲ ಇದ್ದಾರೆ, ಅವರು ಕೂಡ ಎಲ್ಲರೂ ಹೋಗಿ ಅವ್ರನ್ನ ಆಶೀರ್ವದಿಸ್ತಾ ಇದ್ದಾರೆ. ಅವರ ಶುಭ ಹಾರೈಕೆ ಈ ವಧುವರರ ಮೇಲಿರಲಿ. ನಮ್ಮ ಕಥಾಹಂದರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವರಿಬ್ಬರು ಇನ್ನೂ ತುಂಬ 3 ಕಾಲ ಚೆನ್ನಾಗಿ ಖುಷಿಯಾಗಿರಲಿ ಅಂತ ಹಾರೈಸ್ತೀನಿ. ಪರವಾಗಿಲ್ಲ, ಚೆನ್ನಾಗಿದ್ದೀರಲ್ಲ ಅಮ್ಮ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು. ಖುಷಿ ಆಗ್ತಿದೆ ಅಮ್ಮ ನಿಮಗೆ? ಮೈನಂದು ಖುಷಿ ಅಂದರೆ ತುಂಬ. ನಾನು ಅವಳು ಸ್ವಲ್ಪ ಕ್ಲೋಸ್, ತುಂಬ ಚೆನ್ನಾಗಿ ಅದು ಇದು. ಅವಳು ನೋವು ಆದರೆ ಹೇಳ್ಕೊಳ್ತಾಳೆ, ನಾನು ಸಮಾಧಾನ ಮಾಡೋದು, ತಪ್ಪಾದರೆ ಹಾಗೆ ಮಾಡಬಾರ್ದು ಒಂಥರ ಸೈಲೆಂಟ್ ಸಮಾಧಾನಕ್ಕೆ ಮಾತಾಡೋದು. ನೆನ್ನೆ ಸುಮಾರು 10 ನನಗೆ ಯಾರು ಇಲ್ಲ ಅಂತ ನನಗೂ ಬೇಜಾರಾಯ್ತು. ಯಾಕೆ ಯಾರಿಲ್ಲ, ನಾವೆಲ್ಲಿಲ್ವಾ ಸರ್, ಇಲ್ಲ ನಾವೆಲ್ಲಿಲ್ವಾ, ಮತ್ತು ಅವ್ರ ಮನೆ ಅವರೆಲ್ಲ ಇವತ್ತು ಬರ್ತಾರೆ ಅಂತ ಗೊತ್ತಾಯಿತು. ಖುಷಿಯಾಗಿದ್ದೇನೆ, ನಿನಗೆ ಇಷ್ಟು ಇದಕ್ಕೆ ಸಿಗ್ತಲ್ಲ, ಅದು ನಿಮ್ಮ ದೊಡ್ಡ ಒಂದು ಇದು ಅಂತ ಹೇಳಿದ್ದೀನಿ. ಇದೇ ನಿನಗೆ ಐಶ್ವರ್ಯ ಅಂತ ಹೇಳಿದೆ. ಅಲ್ಲಿ ಹೋಗಿ ಚೆನ್ನಾಗಿರ್ಬೇಕಲ್ಲ ಗಂಡನ ಮನೆಯಲ್ಲಿ ಪ್ರೀತಿಯಿಂದ. ಅದನ್ನು ಗಂಡನ ಮನೆಯಲ್ಲಿ ಯಾವ ಥರ ಇರಬೇಕು ಅಂತೆಲ್ಲ ಹೇಳ್ಕೊಟ್ಟೆ. ಅವ್ರು ಮಾತಾಡಿಸೋದು, ಪ್ರೀತಿಯಿಂದ ಕಾಣೋದು, ಗೊತ್ತಿಲ್ಲದೆ ಹೋದರೆ ಸಮಾಧಾನಲ್ಲೇ ಇರೋದು. ಅವರು ಅಷ್ಟು ಗೊತ್ತಾಗಿಲ್ಲ ಅಂತ ಜೋರು ಮಾಡಿದ್ರೆ ನೀನು ಅದಕ್ಕೆ ಸ್ವಲ್ಪ ನಗು ಮುಖ ಮಾಡಿಕೊಂಡೆ ಅದನ್ನು ಫೇಸ್ ಮಾಡಬೇಕು. ಪುನಃ ಇನ್ನೊಂದು ಸಲ ಅದನ್ನು ಕೇಳಿ ಮಾಡು, 3 ಸಲ ಕೇಳಿ ಮಾಡು, ತಪ್ಪಿ ಹೋಗಬಾರ್ದು. ಚೆನ್ನಾಗಿರ್ಬೋದು. ಯಾರು ಬಂದ್ರೆ ಮಾತಾಡಿಸ್ಬೇಕು. ಒಂದು ಹೊಸಬರಿಂದ ಹುಡುಗಿನ ನೋಡ್ಲಿಕ್ಕಂತೇ ಬರ್ತಾರೆ, ನೋಡೋದ ಬಾ ಅಂತೇಳಿ. ಆಗ ನೀವು ಬಂದಾಗ ಬನ್ನಿ ಅಂತೇಳಿ ವಯಸ್ಸಾದವರು ಅದ್ರ ಕಾಲು ಹಿಡಿಬೇಕು, ಕೂತ್ಕೊಳ್ಳಿ ಅಂತ ಹೇಳಬೇಕು. ಒಳಗೆ ಹೋಗಿ ಕಾಫಿ ತರಬೇಕು, ಬೇಕಾ ಕಾಫಿ ಅಂತ ಕೇಳಬಾರ್ದು, ತರಲಿಕ್ಕೆ ಹೋಗಬೇಕು. ಅದೆಲ್ಲ ಒಂಥರ ಮಾಮೂಲಿ ಅಭ್ಯಾಸ ಮಾಡಿದ್ದೀನಿ. ಮನೇಲಿ ಒಬ್ಬರ ತಾಯಿ ಮಗಳಿಗೆ ಯಾವ ಥರ ಹೇಳ್ಕೊಡ್ತಾರೆ ಆ ಥರದ್ದೆಲ್ಲ ಹೇಳ್ಕೊಟ್ಟಿದ್ರು. ಹೌದು. ನಿಮ್ಮ ಮೈನಾಗೆ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ, ನೀನಲ್ಲಿ ಯಾವ ಥರ ಇರಬೇಕು, ತಾಯಿ ಸ್ಥಾನದಲ್ಲಿ ನಿಂತವ್ರು ಎಲ್ಲ ಬುದ್ಧಿಯನ್ನು ಪಾರ್ವತಿ ಅಮ್ಮ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅಮ್ಮ ನನಗೆ ಬಹಳ ಖುಷಿ ಆಯಿತು. ಫಸ್ಟ್ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀನು ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ರು, ಇವಾಗ ಮದುವೆಗೆ ಹೋಗ್ತಾ ಇದ್ದೆ, ಮದುವೆಗೆ ಹೋಗ್ತಿದ್ದಾರೆ. ತುಂಬ ಬೇಜಾರು, ಕಣ್ಣೀರು ಬರ್ತದೆ. ಅವಳು ಮುಂದೆ ಇದು ಮಾಡಿದ್ರೆ ಬೇಜಾರು ಅಂತ ಸಹಿಸ್ಕೊಳ್ಳೋದು. ಅವಳು ಹತ್ತು ಬಿಡ್ತಾಳೆ ಅಂತ ಸ್ವಲ್ಪ ಹತ್ತರು ನೆನೆ ಬೆಳಗ್ಗೆ. ಏನು ಅನಿಸ್ತಿದೆ ಅಮ್ಮ ನಿಮಗೀಗ? ಇದ್ರು ನನಗೆ ಏನು ಸಹಾಯ ಆದರೂ ಮಾಡಿ ಕೊಡ್ತಿದ್ರು. ನಾ ಸ್ವಲ್ಪ ಆಗೋದಿಲ್ಲ ಅಂದರೆ ನಾ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ರು. ನಾನು ತಟ್ಟೆ ಪ್ಲೇಟ್ ಕೂಡ ನಾವು ಶಾರ್ಲೈನ್ ತೊಳೆದು ಕೊಡ್ತಾರೆ. ಒಂಥರ ಪ್ರೀತಿಯಿಂದ. ಮಳೆದಲ್ಲಿ ನನಗೆ ಎಲ್ಲ ನಡೆಯಲಿಕ್ಕೆ ಆಗೋದಿಲ್ಲ. ನಾನು ಬಟ್ಟೆ ಎಲ್ಲ ಅವಳೇ ಒಣಗಿಸಿ ಕೊಡ್ತಾಳೆ, ನಾವು ಒಗೆದು ಕೊಡ್ತೀನಿ. ಅದೆಲ್ಲ ಈಗ ಬೇಜಾರು. ಹಾಗೆ ಅಂತ ನಮ್ಮನ್ನೇ ನೋಡ್ಕೊಂಡಿದ್ರೆ ಸಾಕು. ಅವ್ರದ್ದು ಜೀವನ ಉಂಟಲ್ಲ, ಲೈಫ್ ಉಂಟಲ್ಲ, ಮಕ್ಕಳೆಲ್ಲ ಅದೆಲ್ಲ ಒಂಥರ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಜೀವನ ಕಟ್ಕೋತಿದ್ರಲ್ಲ, ಖುಷಿ. ಅದು ಭಾಳ ಸಂತೋಷ. ಹುಡುಗನಿಗೆ ಅದೇ ಹೇಳಿದೆ ಈಗ ಹಣ ಕಟ್ಟುವಾಗ, ನೋಡಿಯಪ್ಪ ನೀವು ನನ್ನ ಮೈನ ನನ್ನ ಫ್ರೆಂಡ್, ನೀವು ಇನ್ನು ಮುಂದಕ್ಕೆ ನಿಮ್ಮದು ನೀವು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂದಮೇಲೆ ಹೇಳಿ ಹಣ ಕಟ್ಟಿದೆ. ತುಂಬ ಹೇಳ್ಕಾಗೋದಿಲ್ಲಲ್ಲ ಮದುವೆ ಗಂಟೆಲ್ಲ. ಹಾಗೆ ನಾನು ಖುಷಿ ಆಯಿತು. ಇಲ್ಲ ಅಂತೇಳಿ ಅವನು ತಲೆ ಆಡಿಸಿದ್ರು. ನೋಡಿ ನಮ್ಮ ಪಾರ್ವತಿ ಅಮ್ಮ ಯಾವ ಥರ ಅಂತ ಮೈನಾ ಅವ್ರಿಗೆ ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ. ಈ ಮದುವೆಯ ಜವಾಬ್ದಾರಿನ ಹೊತ್ತು ಮುನ್ನಡೆಸಿ ಎಲ್ಲ ಕಾರ್ಯವನ್ನು ಮಾಡಿದಂಥ ಮಹಮ್ಮದ್ ಅವರ ಫ್ಯಾಮಿಲಿನ ನೀವು ನೋಡ್ತಾ ಇದ್ದೀರಾ. ಕಳೆದ 4 ವರ್ಷದಿಂದ ಆಶ್ರಯದಾತರಾಗಿ ಮೈನನ್ನ ನೋಡ್ಕೊಂಡಂಥ ಮಹಮ್ಮದ್ ಅವರು ಅವರಿಗೆ ಅಕ್ಷತೆನ ಹಾಕಿ ವಧುವರರನ್ನು ಇಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದಾರೆ. ಕೊಡುವ ಸಂಪ್ರದಾಯ ಪ್ರಕಾರನೇ ಈ ಮದುವೆನ ಕೊಡ್ತಾ ಇದ್ದಾರೆ. ಮೈನಾ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳಿದರು ನಂಗೆ ಇಬ್ಬರು ಅಣ್ಣಂದಿದ್ದಾರೆ ಅಂತ. ಅಂದರೆ ಇವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದು. ಅವರು ಕೂಡ ಈ ಮದುವೆಗೆ ಇಬ್ಬರು ಕೂಡ ಬಂದಿದ್ದರು. ಜೊತೆಗೆ ಹುಡುಗನ ಕಡೆಯ ಎಲ್ಲರೂ ಬಂಧು ಬಳಗ, ಅವ್ರ ನೆಂಟರಿಷ್ಟು, ಅವ್ರ ಅಕ್ಕಂದಿರು, ಭಾವಂದಿರು ಎಲ್ಲರೂ ಕೂಡ ಈ ಮದುವೆಗೆ ಹಾಜರಿದ್ದರು. ಈ ವಿಡಿಯೋದಲ್ಲಿ ಅವರ ಇಡೀ ಫ್ಯಾಮಿಲಿಯನ್ನು ನೋಡ್ಬೋದು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ನೋಡಿ ಇವತ್ತು ಮೈನಾ ಅಕ್ಕಂದು ಮದುವೆ, ಅದು ಏಪ್ರಿಲ್ 23ನೇ ತಾರೀಕು. ತುಂಬ ನಾಚ್ಕೊಂಡು ಮಾತಾಡಿದ್ರು ಲಾಸ್ಟ್ ಟೈಮು. ಏನು ಅನ್ನಿಸ್ತಾ ಇದೆ ಅಕ್ಕ ನಿಮಗೆ? ಖುಷಿ ಆಯ್ತದೆ. ಅವತ್ತು ಇದೇ ಹೇಳಿದ್ರು ಖುಷಿ ಆಗ್ತಿದೆ ಅಂತ. ಹುಡುಗನ ಜೊತೆ ಏನು ಮಾತಾಡ್ತೀರಾ 1 hour ಅಂತಂದರೆ ಕಷ್ಟ ಸುಖ. ನೋಡಿ ಫೋನಿನ ಅವಶ್ಯಕತೆ ಏನೇ ಇಲ್ಲ, ಜೊತೆಯಾಗಿ ಹೋಗ್ತಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಯ್ತು. ಖುಷಿಯಾಗಿ ತುಂಬ ಚೆನ್ನಾಗಿ ಖುಷಿಯಾಗಿರಿ. ಸರ್ ಏನು ಅನಿಸ್ತಿದೆ ನಿಮಗೆ ಮದುವೆ ಬಗ್ಗೆ? 1-2 ಮಾತು.
ಹಾಂ ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಯಾವಾಗ ನೋಡಿದ್ದು ಮೈನಾ ಅವ್ರನ್ನ? ಒಂದು ತಿಂಗಳ ಹಿಂದೆ, ಒಂದು ಒಂದ್ ತಿಂಗ್ಳ ಹಿಂದೆ. 2 ತಿಂಗಳು ನೋಡಿ ಏನು ಇಷ್ಟಪಟ್ರಿ ಇವು ಮೈನಾ ಅಕ್ಕನಲ್ಲಿ ಏನು ಇಷ್ಟ ಆಗಿದೆ? ಒಬ್ಬರಿಗೆ ಲೈಫ್ ಕೊಟ್ಟಾಗ ಹುಡುಗಿಗೆ ಒಂದು ಲೈಫ್ ಕೊಟ್ಟಿದ್ದೀನಿ. ಹುಡುಗಿಗೆ ಒಂದು ಲೈಫ್ ಕೊಟ್ಟಿದ್ದೀನಿ ಅನ್ನೋ ಖುಷಿ ಆಯಿತು. ಹಾಂ ಖುಷಿಯಾಗಿರ್ತವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈಗ ಭರ್ಜರಿಯಾಗಿ ಭೋಜನ ಇದೆ, ಎಲ್ಲ ಅಡುಗೆ ಇದೆ, ನೋಡೋಣ ಒಂದ್ಸರಿ. ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಇದೆ, ಬಡಿಸ್ತೇವೆ. ಪಾಯಸ ಇದೆ, ಮತ್ತು ಮೊಸರನ್ನ ಇದೆ, ತರಕಾರಿ ಸಾಂಬಾರ್ ಇದೆ, ಗೀ ರೈಸ್ ಇದೆ, ಮತ್ತು ರೋಟಿ ಇದೆ, ಚಿಕನ್ ಸಾಂಬಾರ್ ಇದೆ. ಒಂದು ಮದುವೆ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಿರೋದ್ರಿಂದ ಮದುವೆ ಮನೆಯಲ್ಲಿ ಏನೆಲ್ಲ ಭೋಜನ ಭರ್ಜರಿ ಭೋಜನ ಇರುತ್ತೋ ಅದೆಲ್ಲ ಇದೆ. ಈಗ ಹೊಟ್ಟೆ ಹಶ್ವಾಗ್ತಿದೆ, 1 ಗಂಟೆ ಎಲ್ಲರೂ ಊಟ ಮಾಡ್ತಿರೋದು ನೋಡ್ಬಿಟ್ಟು ನನಗೂ ಊಟ ಮಾಡಬೇಕು ಅನಿಸ್ತೇ, ಊಟ ಮಾಡ್ತೀನಿ. ಮೈನಾಕದ ಮದುವೆ ಊಟ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲ ವೆರೈಟೀಸ್ ಮಾಡಿದ್ದಾರೆ. ಮೊಸರನ್ನ, ಗೀ ರೈಸು, ಕಬಾಬುನ ಇಷ್ಟು ಹಾಕಿಸ್ಕೊ ಬಂದಿರೋದು, ಇನ್ನೂ ಬೇರೆ ಬೇರೆ ಇದೆ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ಮೈನಾಕ ಹೇಳಿದ್ರು ನನಗೆ ಇಬ್ಬರು ಬ್ರದರ್ ಇದ್ದಾರೆ, ನಮ್ಮ ಅಜ್ಜಿ ಎಕ್ಸ್ಪೈರ್ ಆದಾಗ ಅವರೇ ಅಮೌಂಟ್ ಎಲ್ಲ ಹಾಕಿದ್ದು ಅಂತ. ನನ್ನ ಸ್ವಲ್ಪ ಅವರೇ ನೋಡ್ಕೊಂಡಿದ್ದು ಅಂತ ಹೇಳಿದ್ರು. ಯಾರು ಅಂತ ಹೆಸರು ಏನೂ ಗೊತ್ತಿರಲಿಲ್ಲ. ಈಗ ಅವರಿಬ್ಬರು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರು ಯಾರು ಏನೋ ಪರಿಚಯ ಮಾಡ್ಕೊಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಹೃದಯ್ ಮುತ್ತಣ ಅಂತ. ಹೃದಯ್ ಮುತ್ತಣ ಶ್ರೇಯಸ್ ಬೋಪಣ್ಣ ಅಂತ ಹೇಳ್ಕೊಂಡು. ಶ್ರೇಯಸ್ ಬೋಪಣ್ಣ ಅಂತ. ಮೈನಾಕ ಅವರು ನೀವಿಬ್ರು ಸ್ವಂತ ಅಣ್ಣಂದಿರಾ? ಸ್ವಂತ ಅಣ್ಣಂದಿರಂತ ಆದ್ರೂ ಆಗಿದೆ ಅಣ್ಣಂದಿರ ಅಷ್ಟೇ. ಈಗ ಕೃಷ್ಣನ್ ಹೆಂಗೆ 2ನೇ ಅಮ್ಮ ಇದ್ರು, ಹಂಗೆ ನಮಗೆ ಒಂಥರ ಅವರಿದ್ರು ಸಣ್ಣವ್ರಿಗೆ. ಯಾವಾಗ ಅವರು ನಿಮ್ಗೆ ಸಿಕ್ಕಿದ್ ಯಾವಾಗ? ತುಂಬಾ ನಾವು ಚಿಕ್ಕ ಹುಡ್ದಾಗಿಂದ ಅವ್ರು ಇದ್ರು ನಮ್ಮ ಜೊತೆ. ಅವ್ರು ನಿಮ್ ಜೊತೆ ನಿಮ್ಮ ಮನೇಲೆ ಅವಾಗ ಇನ್ನೂ ಅವರಿಗೆ ಇನ್ನೂ 10 ವಯಸ್ಸು ಆಗಿತ್ತಿಲ್ಲ ಕಾಣತ್ತೆ. ಅವಾಗನೇ ನಮ್ಮನ್ನ ಅವರು ಮನೆ ಬಿಟ್ಟು ಬಂದ್ಬಿಟ್ಟಿರೋದು. ಅವಾಗ ಅಜ್ಜಿಗೆ ಅವ್ರು ಸಿಕ್ಬಿಟ್ಟು ನಮ್ಮ ಜೊತೆನೇ ಇದ್ರು. ಇದ್ಬಿಟ್ಟು ನಮ್ಮನ್ನ ನೋಡ್ಕೊಂಡು ಅವ್ರ ಜೊತೆ ಮಗು ಇರೋ ಅವ್ರ ಜೊತೆ ನಮ್ಮ ಮಮ್ಮಿ ಅವ್ರ ಜೊತೆ ಆಟ ಆಡ್ತಿದ್ವಿ ಎಲ್ಲ. ಮೈನಾಕ ಅವ್ರ ಜೊತೆ ಆಮೇಲೆ ಅದೇ ನಾವು ದೊಡ್ಡವರು ಆದ್ವಿ. ಅವರು ಅಜ್ಜಿ ತೀರ್ಕೊಂಡ್ರು. ಆಮೇಲೆ ಅವ್ರಿಗೂ ಏನೋ ಮನ್ಸು ಬರ್ಲಿಲ್ಲ, ಅವ್ರಿಗೂ ಸ್ವಲ್ಪ ಎಲ್ಲೂ ಇರ್ಬೇಕು ನಾವು ಕೇಳಿದ್ವಿ, ನಮ್ಮ ಜೊತೆ ಇರಿ ಅಂತ. ಅವ್ರಿಗೆ ಇರಕ್ಕೆ ಮನ್ಸೈತಿ. ಮತ್ತೆ ಅದೇ ಬಿಟ್ಟು ಇಲ್ಲಿ ಆಶ್ರಮದಲ್ಲೇ ಇರ್ತೀನಿ ಅಂತ ಅವ್ರ ಇಚ್ಛಿಕೆ. ಮದುವೆ ಸಹ ಅವ್ರ ಇಚ್ಛಿಕೆ, ಅವರೇ ಮಾಡ್ತೀನಿ, ನಾನು ಏನು ತಡೆದಿಲ್ಲ ಏನಿಲ್ಲ, ಅವರೇ. ನಿಮ್ಗೆ ಇಷ್ಟ ಇದೆಯಾ ಮದ್ವೆ ಆಗ್ತಿರೋದು? ನಮಗೆ ಸಮಾಧಾನ ಅಷ್ಟೇ. ನಮಗೆ ಅಕ್ಕ ಒಂದ್ಸತಿ ಎಲ್ಲಾದ್ರೂ ಹೋಗ್ಬೇಕಾಗಿತ್ತು ಅಂತ ಒಂದು ಖುಷಿ ಖುಷಿ ತುಂಬಾ ಖುಷಿ ಇದೆ. ಫಸ್ಟ್ ಆಶ್ಚರ್ಯ ಆಗ್ಬಿಡ್ತು, ಹಿಂಗೆ ಮದ್ವೆ ಆಗುತ್ತಾ? ಮದುವೆ ಆಗ್ತಿದ್ಯಾರ ಅಂತ. ನೀವ್ ಅನ್ಕೊಂಡಿರ್ಲಿಲ್ಲ ಏನೋ ದೇವ್ರ ದಯದಲ್ಲಿ ಆಗ್ತಿದೆ ಅಂದ್ರೆ ಒಳ್ಳೇದು. ಆಸೆ ಇತ್ತು, ಆಗ್ತದಾ ಇಲ್ವಾ ಅಂತ ನಮಗೆ ಗೊತ್ತಿತ್ತಿಲ್ಲ. ಸಿಕ್ತು, ಆಯ್ತು, ಖುಷಿ ಆಗ್ತಿದೆ. ಅಕ್ಕ ಮದ್ವೆ ಆಗ್ತಿದ್ದಾರೆ ಅನ್ನೋ ಒಂದು ಖುಷಿ ಇದೆ. ಅವರು ಏನ್ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರಿಗೆ ಇಬ್ಬರಿಗೂ? ಚೆನ್ನಾಗಿ ಬಾಳ್ಲಿ, ಏನೇ ಇದ್ರು ನಮ್ಗೆ ಕರೆದ್ರೆ ನಾವು ಬರ್ತೀವಿ ಹಂಗೆ ಅಂತ ಹಂಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಖುಷಿಲಿದ್ರೆ ಸಾಕಷ್ಟು, ಬೇರೆ ಏನಿಲ್ಲ. ಎಲ್ಲರೂ ಬಯಸೋದು ಇದೊಂದೇ, ಖುಷಿಲಿ ಇರ್ಲಪ್ಪ ಸಾಕು, ಇನ್ನೇನು ಆಗೋದು ಬೇಡ ಅಂತ. ಹೇಗೋ ಆಶ್ರಮನ ಬಿಟ್ಟು ಒಂದು ಹೊಸ ಬದುಕನ್ನು ಅವ್ರು ಕಟ್ಕೋತಿದಾರಲ್ಲ, ಖುಷಿಯಾಗಿರ್ಲಿ. ಇದಿಷ್ಟು ಈ ವಿಡಿಯೋ. ಮೈನಾಕನ ಮದುವೆ ವಿಡಿಯೋನ ಕವರ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಇವತ್ತು ಏಪ್ರಿಲ್ 23ಕ್ಕೆ ಅವ್ರ ಮದುವೆ ಭರ್ಜರಿಯಾಗಿ ಚೆನ್ನಾಗೆ ಅನಾಥಾಶ್ರಮ ಅಲ್ಲದೆ ಮನೇಲೇ ಮದುವೆ ಆಗ್ತಿದೆ ಅನ್ನೋ ಮಟ್ಟಕ್ಕೆ ಮದುವೆ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾಂಧ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.